ಹಾಯ್ ಗಾಯ್ಸ್, ಇದು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಜೂನ್ ಮಂತ್ ಮ್ಯಾಗ್ಝಿನ್ ಆಗಿದೆ. ಇದರಲ್ಲಿ ಭಾರತ ಫುಟ್ಬಾಲ್ ದಂತಕತೆ ಸುನಿಲ್ ಛೇತ್ರಿ ಅವರು ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದ್ದಾರೆ. ಇವರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ, ನೋಡೋಣ. ಭಾರತ ಫುಟ್ಬಾಲ್ ದಂತಕತೆ ಸುನಿಲ್ ಛೇತ್ರಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ವೃತ್ತಿ ಜೀವನಕ್ಕೆ ವಿದಾಯ ಘೋಷಿಸಿದ್ದಾರಂತೆ. 2024 ಜೂನ್ 6ರಂದು ಕುವೈತ್ ವಿರುದ್ಧ ನಡೆಯಲಿರುವಂತಹ ಫಿಫಾ ವಿಶ್ವಕಪ್ ಅರ್ಹತಾ ಸುತ್ತಿನ ಪಂದ್ಯದ ನಂತರ ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತಿ ಪಡೆಯುವುದಾಗಿ ಪ್ರಕಟಣೆ ಮಾಡಿದ್ದಾರಂತೆ. ಅಂದರೆ ಲಾಸ್ಟ್ ಇವರ ಪಂದ್ಯ ಯಾವುದು ಫಿಫಾ ವಿಶ್ವಕಪ್ ಅಂತಂದರೆ ಕುವೈತ್ ವಿರುದ್ಧ ನಡೆಯುತ್ತಿರುವಂತಹ ಫಿಫಾ ವಿಶ್ವಕಪ್ ಲಾಸ್ಟ್ ಇವರ ಅಂತಾರಾಷ್ಟ್ರೀಯ ಪಂದ್ಯವಾಗಿದೆ. 2024 ಜೂನ್ 6ರಂದು ಕೋಲ್ಕತ್ತಾ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಕುವೈತ್ ವಿರುದ್ಧ ನಡೆಯಲಿರುವಂತಹ ಫಿಫಾ ವಿಶ್ವಕಪ್ ಟೂರ್ನಿಯ ಕಾದಾಟವು 39ನೇ ವರ್ಷದ ಫಾರ್ವರ್ಡ್ ಆಟಗಾರ ಸುನಿಲ್ ಛೇತ್ರಿ ಪಾಲಿಗೆ ಭಾರತದ ಪರ ಕೊನೆಯ ಪಂದ್ಯವಾಗಲಿದೆ ಅಂತೆ. ಈ ಮೂಲಕ 19 ವರ್ಷಗಳ ಸುದೀರ್ಘ ವೃತ್ತಿ ಜೀವನಕ್ಕೆ ತೆರೆ ಎಳೆದಿದ್ದಾರೆ. ಭಾರತ ಕಂಡ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರಾಗಿರುವಂತಹ ಸುನಿಲ್ ಛೇತ್ರಿ ಅವರು ಭಾರತದ ಪರ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದಂತಹ ದಾಖಲೆ ತಮ್ಮದಾಗಿಸಿಕೊಂಡಿದ್ದಾರಂತೆ. ಫುಟ್ಬಾಲ್ಗೆ ಪಾದಾರ್ಪಣೆ ಯಾವಾಗ ಬಂದಿದ್ದರು ಫುಟ್ಬಾಲ್ಗೆ ಅಂದರೆ 2005ರಲ್ಲಿ ಪಾಕಿಸ್ತಾನ ವಿರುದ್ಧ ಆಡುವ ಮೂಲಕ ಸುನಿಲ್ ಛೇತ್ರಿ ಅವರು ಫುಟ್ಬಾಲ್ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ನೆಕ್ಸ್ಟ್, ಸುನಿಲ್ ಛೇತ್ರಿ ಅವರು ಭಾರತೀಯ ಹಿರಿಯ ಫುಟ್ಬಾಲ್ ತಂಡದ ಸ್ಥಾನ ಪಡೆದು ಕೋಲ್ಕತ್ತಾದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ ಪಾದಾರ್ಪಣೆ ಪಂದ್ಯ ಆಡಿದ್ರು. ಮೊದಲ ಪಂದ್ಯದಲ್ಲೇ ಗೋಲ್ಗಳನ್ನು ಪಡೆದುಕೊಂಡಿದ್ರಂತೆ. ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳು ಯಾವಾಗ ಜಾಯ್ನ್ ಆಗಿದ್ದಾರೆ ಅಂದರೆ 2007ರಲ್ಲಿ ನೆಹರು ಕಪ್ ಸುನಿಲ್ ಛೇತ್ರಿ ಅವರ ಮೊದಲ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಆಗಿದೆ. ಈ ಟೂರ್ನಿಯಲ್ಲಿ ಅವರು ಎಷ್ಟು ಗೋಲ್ ಗಳಿಸಿದ್ದಾರೆ ಅಂದರೆ 4 ಗೋಲ್ ಗಳಿಸಿ 1997ರ ನಂತರ ಮೊದಲ ಬಾರಿಗೆ ಟ್ರೋಫಿ ಜಯಿಸಲು ಭಾರತಕ್ಕೆ ಅದು ನೆರವಾಯಿತಂತೆ. 2008ರಲ್ಲಿ AFC ಚಾಲೆಂಜ್ ಕಪ್ನ ಫೈನಲ್ನಲ್ಲಿ ಹ್ಯಾಟ್ರಿಕ್ ಸೇರಿ 4 ಗೋಲುಗಳನ್ನು ಗಳಿಸುವ ಮೂಲಕ ಸಂಚಲನ ಮೂಡಿಸಿದ್ರಂತೆ. ಇವರು ಭಾರತೀಯ ಫುಟ್ಬಾಲ್ ಪೋಸ್ಟರ್ ಬಾಯ್ ಎಂದು ಗುರುತಿಸಲು ಕಾರಣವಾಯಿತು. ಭಾರತೀಯ ಫುಟ್ಬಾಲ್ ಪೋಸ್ಟರ್ ಬಾಯ್ ಎಂದು ಯಾರನ್ನು ಕರೀತಾರೆ ಅಂದರೆ ಸುನಿಲ್ ಛೇತ್ರಿ ಅವರನ್ನು ಕರೀತಾರೆ. ಇವರು ಯಾವ ಆಟಗಾರ ಅಂತಂದರೆ ಇವರು ಫುಟ್ಬಾಲ್ ಪ್ಲೇಯರ್ ಆಗಿದ್ದಾರೆ. ನೆಕ್ಸ್ಟ್, ISLನಲ್ಲಿ ಮಿಂಚಿದ ಸುನಿಲ್ ಛೇತ್ರಿ. ದೇಶ ವಿದೇಶ ತಂಡಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿದಂತಹ ಸುನಿಲ್ ಛೇತ್ರಿ ಪ್ರತಿಷ್ಠಿತ ಐ-ಲೀಗ್ ಬೆಂಗಳೂರು FC ಜೊತೆ ಸಹಿ ಹಾಕಿದರು. ಇದು ಅವರ ಪ್ರಾಬಲ್ಯ ಮರೆಯಲು ಮತ್ತಷ್ಟು ಅವಕಾಶ ಕಲ್ಪಿಸಿದೆ. ಸುನಿಲ್ ಛೇತ್ರಿ ಅವರು ತಮ್ಮ 2 ಋತುಗಳಲ್ಲಿ BFC ಪರ ಉತ್ತಮ ಪ್ರದರ್ಶನ ನೀಡಿದ್ದಾರೆ.